ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಡಾಟ್ಸನ್ನು ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಬ್ಲೌಸಸ್ ಹೊಲಿತಾರೆ, ಆದರೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕೊಡೋದಿಲ್ಲ. ನಮ್ಗೆ ಕಪ್ ಶೇಪ್ಸ್ ಅನ್ನೋದು ನೀಟಾಗಿ ಬರಬೇಕಂದ್ರೆ ನಾವು ಡಾಟ್ಸ್ ಮಾರ್ಕಿಂಗನ್ನು ಕೂಡ ನಾವು ನೀಟಾಗಿ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ ಯಾವ ರೀತಿ ನನಗೆ ಕಪ್ ಶೇಪ್ ಅನ್ನೋದು ಬಂದಿದೆ. ಹಾಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಕೂಡ ನೋಡಿ ಯಾವ ರೀತಿ ಬಂದಿದೆ ಅಂತ. ಈಗ ಬನ್ನಿ ಯಾವ ರೀತಿ ನಾವು ಫ್ರಂಟಲ್ಲಿ ಡಾಟ್ಸನ್ನು ಮಾರ್ಕ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಆಲ್ರೆಡಿ ಒಂದು ಬ್ಲೌಸ್ಗೆ ಈ ರೀತಿ ಡಾಟ್ಸನ್ನು ಮಾರ್ಕ್ ಮಾಡಿಕೊಂಡು ಲೈನಿಂಗನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ನಿಮಗೆ ತೋರಿಸೋದಕ್ಕೋಸ್ಕರ ನಾನೊಂದು ಪೇಪರ್ ಮೇಲೆ ತೋರಿಸ್ಕೊಡ್ತೀನಿ. ಒಂದು ಡ್ರಾಯಿಂಗ್ ಪೇಪರ್ ಮೇಲೆ ಈಗ ನಾನು ಡ್ರಾ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಬಂದು ನಾನು ನೆಕ್ ವಿಡ್ತ್ ಬಂದು 2.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಫುಲ್ ಶೋಲ್ಡರ್ ಬಂದು 15 ಇಂಚಸ್ಸು. 15ಅಲ್ಲಿ ಬೈ 2 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 7.5 ಅನ್ನೋದು ಬರುತ್ತೆ. 7.5ಗೆ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1 ಇಂಚ್ ಶೋಲ್ಡರ್ ಡೌನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 7 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಎಲ್ ಶೇಪನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ. ನನ್ನ ಆರ್ಮ್ ರೌಂಡ್ ಬಂದು 17.5, ಅದರಲ್ಲಿ ಅರ್ಧ ಅಂದರೆ 8.75 ಬರಬೇಕು. ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ನನಗೆ 8.75 ಅನ್ನೋದು ಬರಬೇಕು, ಮತ್ತು ಬ್ಯಾಕ್ ಆರ್ಮೋಲ್ ಶೇಪ್ ಕೂಡ 8.75 ಅನ್ನೋದು ಬರಬೇಕು. ಈಗ ನನ್ನ ಅಪ್ಪರ್ ಚೆಸ್ಟ್ ಬಂದು 37 ಡಿವೈಡೆಡ್ ಬೈ 4 ಮಾಡಿದಾಗ ನನಗೆ 9.25 ಬರುತ್ತೆ. ಆ 9.25ನ ನಾನು ಆರ್ಮ್ ಕರ್ವ್ ಲೈನ್ ಏನು ಬಂದಿರುತ್ತೋ ಅದೇ ನಮಗೆ ಚೆಸ್ಟ್ ಲೈನ್ ಆಗಿರುತ್ತೆ. ಆ ಚೆಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡರ್ ಪಟ್ಟಿ ಹತ್ರ ನೋಡಿ, ಶೋಲ್ಡರ್ ಪಟ್ಟಿಯಿಂದ ನೆಕ್ ಪಾಯಿಂಟ್ವರೆಗೂ ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅದ್ರ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ನನಗೆ 4.25 ಬರ್ತಾಯಿದೆ. 4.25 ನಾನು ಮಿಡ್ ಪಾಯಿಂಟ್ನ ಕಂಡುಹಿಡ್ಕೊಂಡಿದ್ದೀನಿ. ಆ ಮಿಡ್ ಪಾಯಿಂಟಿಂದ ಈಗ ನಾವು ಫ್ರಂಟ್ ಪಾರ್ಟಲ್ಲಿ ಬಸ್ಟ್ ಲೈನು, ಚೆಸ್ಟು ಮತ್ತು ಅಂಡರ್ ಬಸ್ಟ್ ಲೈನು, ವೇಸ್ಟ್ ಲೈನ ಮಾರ್ಕ್ ಮಾಡ್ಕೋಬೇಕು. ನನ್ನ ಬಸ್ಟ್ ಪಾಯಿಂಟ್ ಬಂದು 10 ಇಂಚಸ್ಸು, ಅಂಡರ್ ಬಸ್ಟ್ ಲೈನ್ ಬಂದು 13.25. ನನಗೆ ಬೇಕಾಗಿರೋದು ಫ್ರಂಟ್ ಪಾರ್ಟಲ್ಲಿ ಬ್ಲೌಸ್ ಲೆಂತ್ ಬಂದು 15.25. ಬ್ಯಾಕ್ ಪಾರ್ಟಲ್ಲಿ ನಂದು ಬ್ಲೌಸ್ ಲೆಂತ್ ಬಂದು 14.5 ಇದೆ. ಫ್ರಂಟ್ ಪಾರ್ಟಲ್ಲಿ ನನಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 15.25. ಈಗ ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದೆಲ್ಲದಕ್ಕೂ ಈ ರೀತಿ ಈಗ ಸ್ಟ್ರೈಟಾಗಿ ಒಂದು ಲೈನ್ಸನ್ನು ಹಾಕ್ಕೋಬೇಕು. ನೋಡಿ, ಚೆಸ್ಟ್ ಲೈನ್ ಮೇಲೂ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಚೆಸ್ಟ್ ಲೈನ್ ಮೇಲೆ ನಮ್ಮ ಅಪ್ಪರ್ ಚೆಸ್ಟ್ ಏನಿರುತ್ತೋ ಅದನ್ನು ಡಿವೈಡೆಡ್ ಬೈ 4 ಮಾಡಿ ಅದರಲ್ಲಿ 4ನೇ ಒಂದು ಭಾಗನ ಮಾರ್ಕ್ ಮಾಡ್ಕೋಬೇಕು. ನನ್ನ ಅಪ್ಪರ್ ಚೆಸ್ಟ್ 37 ಡಿವೈಡೆಡ್ ಬೈ 4 ಮಾಡಿದಾಗ 9.25. ಮತ್ತು ಬಸ್ಟ್ ಲೈನ್ ಮೇಲೆ ನನ್ನ ಫುಲ್ ಬಸ್ಟ್ ಬಂದು 39 ಇದೆ. ನೋಡಿ, 39 ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾವು ಬ್ಯಾಕ್ ಪಾರ್ಟಲ್ಲಿ ಫುಲ್ ಬಸ್ಟ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟನ್ನು ತೊಗೊಂಡು ನೋಡಿ, ಈಗ ತೋರಿಸ್ಕೊಡ್ತೀನಿ. ನೋಡಿ, ನಾನೀಗ ಬ್ಯಾಕ್ ಪಾರ್ಟನ್ನು ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನಾವೇನು ಡಾಟ್ ಲೆಂತ್ ಹಿಡಿತೀವೋ ಆ ಲೆಂತ್ವರೆಗೂ ನಮಗೆ ಫುಲ್ ಬಸ್ಟ್ ಅಂತ ಮಾರ್ಕ್ ಮಾಡ್ಕೋಬೇಕು. ನನಗೆ ಬಂದಿರೋ ಫುಲ್ ಬಸ್ಟ್ ಬಂದು 9.5ಅಲ್ಲಿ. ಒಂದು ಸೈಡು 9.5 ಅಂದರೆ ಅದು ಬ್ಯಾಕ್ ಪಾರ್ಟು ಫೋಲ್ಡಿಂಗಲ್ಲಿ ಇರುತ್ತಲ್ವ, ಸೊ ಬೈ 2 ಮಾಡಿದಾಗ ನಮಗೆ 19 ಇಂಚಸ್ ಅನ್ನೋದು ಬರುತ್ತೆ. ನನ್ನ ಫುಲ್ ಬಸ್ಟ್ ಬಂದು 39 ಮೈನಸ್ 19 ಮಾಡಿದಾಗ ನಮಗೆ ರಿಮೈನಿಂಗ್ ಇನ್ನೆಷ್ಟಿರುತ್ತೆ? 20 ಇಂಚಸ್ ಅನ್ನೋದು ಇರುತ್ತೆ. ಆ 20 ಇಂಚಸ್ನ ಈಗ ನಾವು 2 ಪಾರ್ಟ್ಸಾಗಿ ಡಿವೈಡ್ ಮಾಡಿಕೊಂಡು ಈಗ ನಾವು 10 ಇಂಚಸ್ಗೆ ಬಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಇದು ಕೂಡ ನಮಗೆ ಡಬಲ್ ಫೋಲ್ಡಲ್ಲೇ ಇರುತ್ತಲ್ವ, ಅದಕ್ಕೋಸ್ಕರ 10 ಇಂಚಸ್ನ ಈ ರೀತಿ ಬಸ್ಟ್ ಲೈನಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಗೆ ಟೋಟಲಾಗಿ ನಮಗೆ 39 ಅನ್ನೋದು ಬಸ್ಟ್ ಅನ್ನೋದು ಬ್ಯಾಕು ಮತ್ತು ಫ್ರಂಟ್ ಎರಡು ಸೇರಿದ್ರೆ ಬರುತ್ತೆ. ವೇಸ್ಟ್ ಲೈನ್ ಮೇಲೆ ನನ್ನ ವೇಸ್ಟ್ ಬಂದು 32 ಇಂಚಸ್ಸು ಡಿವೈಡೆಡ್ ಬೈ 4 ಮಾಡಿದಾಗ ಅದರಲ್ಲಿ 4ನೇ ಒಂದು ಭಾಗ 8 ಇಂಚಸ್ ಬರುತ್ತೆ. 8 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ನಮಗೇನು ಬಸ್ಟ್ ಲೈನಲ್ಲಿ ಚೆಸ್ಟು ಮತ್ತು ವೇಸ್ಟ್ ಲೈನ್ಗಿಂತ ಬಸ್ಟ್ ಲೈನ್ ಅನ್ನೋದು ಮುಂದೆ ಹೋಗೋದಿಲ್ಲ, ಆ ಮುಂದೆ ಹೋಗಿರೋ ಬಸ್ಟ್ ಲೈನ್ ಪಾಯಿಂಟ್ ಮೇಲೆ ನಾವು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ಈಗ ವೇಸ್ಟಲ್ಲಿ 8 ಇಂಚಸ್ ಆದಮೇಲೆ ನಮಗೆ ಎಷ್ಟು ಮಿಕ್ಕಿದೆ? 2 ಇಂಚಸ್ಸು. 2 ಇಂಚಸ್ಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಇದೆ. ಹಾಗೆ ಈಗ ನಾವು ಅಪೆಕ್ಸನ್ನು ಕಂಡುಹಿಡಿಬೇಕು. ಅಂದರೆ ಅಪೆಕ್ಸ್ ಟು ಅಪೆಕ್ಸು ನಮ್ದು ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನಂದು 37 ಚೆಸ್ಟ್ ಆಗಿರೋದ್ರಿಂದ ನನ್ನ ಅಪೆಕ್ಸ್ ಟು ಅಪೆಕ್ಸ್ ಬಂದು 7.5 ಅನ್ನೋದಿದೆ. ಆ 7.5ಅಲ್ಲಿ ಬೈ 2 ಮಾಡಿದಾಗ ನನಗೆ 3.25 ಇಂಚ್ ಅನ್ನೋದು ಬರುತ್ತೆ. ಆ 3.25 ಇಂಚಿಗೆ ಈ ರೀತಿ ಬಸ್ಟ್ ಲೈನಲ್ಲಿ ಮತ್ತು ವೇಸ್ಟ್ ಲೈನಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ತೊಗೊಂಡಿದ್ದೀನಿ. ಈಗ ನಮಗೆ ಅಪೆಕ್ಸ್ ಪಾಯಿಂಟ್ ಅನ್ನೋದು ಗೊತ್ತಾಗಿದೆ. ಈಗ ನಾವು ಆರ್ಮ್ ರೌಂಡಲ್ಲಿ ಆರ್ಮ್ ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಫಸ್ಟು ನಮ್ಮ ಆರ್ಮ್ ರೌಂಡಲ್ಲಿ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ಫ್ರಂಟ್ ಆರ್ಮ್ ರೌಂಡ್ ಬಂದು 8.75 ಇದೆಯಲ್ಲ, ಆ 8.75ನ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಎಷ್ಟು ಬರುತ್ತೋ ಅದನ್ನು ಮಾರ್ಕ್ ಮಾಡಿಕೊಂಡು ಅದು ಮಿಡ್ ಪಾಯಿಂಟ್ ಆಗುತ್ತೆ ನಮಗೆ ಆರ್ಮ್ ರೌಂಡಲ್ಲಿ. ನೋಡಿ, 8.75 ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ 4.3 ಸಮಥಿಂಗ್ ಬರುತ್ತೆ. ಈಗ ನಾವು ಅದನ್ನು ಫ್ರಂಟ್ ಆರ್ಮ್ ರೌಂಡಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ
ನೋಡಿ 4.3ವರೆಗೂ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1 ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ನಾವೇನು 1 ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೋ ಅಲ್ಲಿಂದ ಅಪೆಕ್ಸ್ ಪಾಯಿಂಟ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಕನೆಕ್ಟ್ ಮಾಡ್ಕೋಬೇಕು. ಈಗ ನಮಗೆ ನೋಡಿ ನಮಗೆ ಆರ್ಮ್ ರೌಂಡ್ ಬಂದು 8.75 ಅನ್ನೋದು ಕರೆಕ್ಟಾಗಿದೆ. ಅದರ ಮುಂದೆಗಡೆ ನಮಗೆ ಎಕ್ಸ್ಟ್ರಾ ಅನ್ನೋದು ಮುಕ್ಕಾಲು ಇಂಚಿಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬಂದಿದೆ. ಸೊ ನಮಗೇನು ಎಕ್ಸ್ಟ್ರಾ ಬಂದಿದೆಯೋ ಅದನ್ನು ನಾವು ಇಲ್ಲಿ ಆರ್ಮ್ ಡಾಟಾಗಿ ಮಾರ್ಕ್ ಮಾಡಿಕೊಂಡು ಆರ್ಮ್ ಡಾಟನ್ನು ಹಿಡಿಬೇಕಾಗುತ್ತೆ. ನೋಡಿ ನಮಗೇನಲ್ಲಿ ಎಕ್ಸ್ಟ್ರಾ ಬಂದಿರುತ್ತೋ ಅದನ್ನು ನಾವಿಲ್ಲಿ ಆರ್ಮ್ ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ಈಗ ವೇಸ್ಟ್ ಲೈನಲ್ಲಿ 2 ಇಂಚಸ್ಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬಂದಿದೆ. ಅದನ್ನು ನಾವು ಈಗ ವೇಸ್ಟ್ ಡಾಟಾಗಿ ನಾವು ಈಗ ಇಲ್ಲಿ ಮಾರ್ಕ್ ಮಾಡಿಕೊಂಡು ಈಕ್ವಲ್ ಆಗಿ ಅದನ್ನು ಕೂಡ ಈ ರೀತಿ ಅಪೆಕ್ಸ್ ಪಾಯಿಂಟ್ಗೆ ಕನೆಕ್ಟ್ ಮಾಡ್ಕೋಬೇಕು. ಈಗ ಉಕ್ಸ್ ಪಟ್ಟಿ ಸೈಡು ನೋಡಿ ಅಪೆಕ್ಸ್ ಪಾಯಿಂಟಿಂದ 1 ಇಂಚು ಮುಂದೆ ಬಂದು ಅಲ್ಲಿಂದ ಬಸ್ಟ್ ಲೈನ್ ಮೇಲೆ ನೋಡಿ 0.25ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ಅಪೆಕ್ಸ್ ಪಾಯಿಂಟಿಂದ ಆರ್ಮ್ ಡಾಟ್ಗೆ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ನಮಗೆ ಆರ್ಮ್ದು ಡಾಟ್ದು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಡಾಟ್ ಲೆಗ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಾಗ ನನಗೆ ನೋಡಿ 5ವರೆಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬಂದಿದೆ. ಈಗ ಇನ್ನೊಂದು ಲೈನ್ ಮೇಲೆ ಸೇಮ್ ಅದೇ ರೀತಿ ಚೆಕ್ ಮಾಡ್ಕೊಂಡಾಗ ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ 1 ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ನನಗೆ 5.5 ಅನ್ನೋದು ಅಪೆಕ್ಸಿಂದ ಆರ್ಮ್ ಡಾಟ್ ಲೆಂತು ಅಲ್ಲಿಗೆ ಬರ್ತಿದೆ. ಈಗ ಆ ಪಾಯಿಂಟ್ ಹತ್ರದಿಂದ ನಾವು ಆರ್ಮ್ ಕರ್ವ್ ಲೈನನ್ನು ಕನೆಕ್ಟ್ ಮಾಡ್ಕೋಬೇಕು. ಈಗ ಚೆಕ್ ಮಾಡ್ಕೋಬೇಕು ನಮಗೆ ಆರ್ಮ್ ರೌಂಡ್ ಕರೆಕ್ಟಾಗಿದೆಯಲ್ಲ ಅಂದರೆ 8.75 ಅನ್ನೋದು ಕರೆಕ್ಟಾಗಿ ಬಂದಿದೆಯೋ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಫಸ್ಟು ಆರ್ಮ್ ಡಾಟ್ ಪಾಯಿಂಟ್ ಹತ್ತಿರ ನನಗೆ 5.5 ಅನ್ನೋದು ಬರ್ತಾಯಿದೆ. ಈಗ ನಾವು ಆ ಡಾಟನ್ನು ಲೆಸ್ ಮಾಡಿಕೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಹುಷಾರಾಗಿ ಚೆಕ್ ಮಾಡ್ಕೊಳ್ಳಿ. ಆ ಡಾಟನ್ನು ಲೆಸ್ ಮಾಡಿಕೊಂಡು 5.5 ಇಂಚ್ ಹತ್ರದಿಂದ ನಾವು ಈಗ ಚೆಕ್ ಮಾಡ್ಕೊಳ್ಳೋ ನನಗೆ ನೋಡಿ 8.5 ಅನ್ನೋದು ಬರ್ತಾಯಿದೆ. ನಮಗೆ ಬೇಕಾಗಿರೋದು 8.75 ಅನ್ನೋದು. ಈಗ ಒಂದು ½ ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ಇರೋ ಥರ ನಾವು ಈ ಚೆಸ್ಟ್ ಲೈನನ್ನು ಕೆಳಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ನಮಗೇನು ಆ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ ಹತ್ರದಿಂದ ಈ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆರ್ಮ್ ಕರ್ವನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ಮತ್ತೆ ಚೆಕ್ ಮಾಡ್ಕೋಬೇಕು ನಮಗೆ ಆರ್ಮ್ ರೌಂಡ್ ಅನ್ನೋದು ಫ್ರಂಟ್ ಆರ್ಮ್ ರೌಂಡ್ ಅನ್ನೋದು 8.75 ಅನ್ನೋದು ಬರಬೇಕು. ನೋಡಿ ಈಗ ನಮಗೆ ಕರೆಕ್ಟಾಗಿ 8.75 ಅನ್ನೋದು ಮ್ಯಾಚ್ ಆಗ್ತಿದೆ. ಈ ರೀತಿ ನಾವು ಆರ್ಮ್ ರೌಂಡನ್ನು ಚೆಕ್ ಮಾಡಿಕೊಂಡು ಆರ್ಮ್ ಡಾಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಫ್ರಂಟಲ್ಲಿ ಆರ್ಮ್ ಶೇಪ್ ಅನ್ನೋದು ತುಂಬಾ ನೀಟಾಗಿರುತ್ತೆ. ನೋಡಿ ಬ್ಯಾಕ್ ಪಾರ್ಟನ್ನು ಈಗ ಪ್ಲೇಸ್ ಮಾಡಿಕೊಂಡು ಸೈಡ್ ಸೀಮ್ ಅಂದರೆ ಫಿಟ್ಟಿಂಗ್ ಲೈನ್ ಹತ್ರ ನಮಗೆ ಎಕ್ಸ್ಟ್ರಾ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡು ಈಕ್ವಲ್ ಆಗಿದೆಯಾ ಅಥವಾ ಫ್ರಂಟ್ ಪಾರ್ಟ್ ಏನಾದರೂ ಬ್ಯಾಕ್ ಪಾರ್ಟ್ಗಿಂತ ಸ್ವಲ್ಪ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಕೆಳಗಡೆ ಲೈನಲ್ಲಿ ಪ್ಲೇಸ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕಾಗಿತ್ತು. ನಿಮ್ಗೊಂದು ವೇಳೆ ಎಕ್ಸ್ಟ್ರಾ ಏನಾದರೂ ಬಂದರೆ ಅದನ್ನು ಅಲ್ಲಿ ಚೆಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಬಂದಿರುತ್ತೋ ಅಷ್ಟನ್ನು ನೀವು 4th ಡಾಟಾಗಿ ಕನೆಕ್ಟ್ ಮಾಡ್ಕೋಬೇಕು. ನೋಡಿ ಈಗ ನಾನು ಏನು ಮಾಡ್ತಾಯಿದ್ದೀನೋ ಅದನ್ನು ಜಸ್ಟ್ ಎಕ್ಸಾಂಪಲ್ ಅಂತ ತೊಗೊಳ್ಳಿ. ನೋಡಿ ಈಗ ನಾನು ಮತ್ತೆ ಕೆಳಗಡೆ ನಾವು ಯಾಕಂದರೆ ನಮ್ಗೆ ಆರ್ಮ್ ಕರ್ವ್ ಲೈನ್ ಅನ್ನೋದು ಕೆಳಗಡೆ ಲೈನಿಗೆ ಬಂದಿರೋದ್ರಿಂದ ಚೆಸ್ಟ್ ಲೈನ್ ಕೆಳಗಡೆಗೆ ಬಂದಿರೋದ್ರಿಂದ ನಾನು ಅಲ್ಲಿ ಪ್ಲೇಸ್ ಮಾಡ್ಕೊಂಡು ಈ ರೀತಿ ಚೆಕ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ನ. ಈ ರೀತಿ ಬ್ಯಾಕ್ ಪಾರ್ಟ್ನ ಫ್ರಂಟ್ ಪಾರ್ಟ್ ಮೇಲೆ ಈ ರೀತಿ ಚೆಕ್ ಮಾಡ್ಕೊಂಡಾಗ ನನಗೆ ಜಸ್ಟ್ 1/4 ಇಂಚ್ ಅನ್ನೋದು ಡಿಫ್ರೆನ್ಸ್ ಬರ್ತಿದೆ. ನಿಮ್ಗೆ ಏನಾದರೂ ಒಂದು ವೇಳೆ ½ ಇಂಚ್ ಅಥವಾ 1 ಇಂಚ್ ಆ ಥರ ಡಿಫ್ರೆನ್ಸ್ ಬರ್ತಿದ್ರೆ ನೀವು 4th ಡಾಟನ್ನು ಅಲ್ಲಿ ಹಿಡಿಬೋದು. ನನಗೆ 1/4 ಇಂಚ್ ಮಾತ್ರ ಡಿಫ್ರೆನ್ಸ್ ಬರ್ತಿರೋದ್ರಿಂದ ನಾನು ಅದನ್ನು ಡಾಟಾಗಿ ಕನ್ವರ್ಟ್ ಮಾಡೋದಕ್ಕಾಗಲ್ಲ. 1/4 ಇಂಚನ್ನೆಲ್ಲ ನಾವು ಡಾಟಾಗಿ ಕನ್ವರ್ಟ್ ಮಾಡೋದಕ್ಕಾಗೋದಿಲ್ಲ. ನೋಡಿ ಈ ರೀತಿ ವೇಸ್ಟ್ ಡಾಟ್ ಹತ್ರದಿಂದ ಈ ರೀತಿ ಕ್ರಾಸಾಗಿ 1/4 ಇಂಚಿಗೆ ಈ ರೀತಿ ಒಂದು ಲೈನನ್ನು ಹಾಕ್ಕೊಬಿಡ್ತೀನಿ. ನಿಮಗೇನಾದರೂ ½ ಇಂಚ್ ಆ ಥರ ಬಂದರೆ ನೀವು 4th ಡಾಟನ್ನು ಬಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡಿಕೊಂಡು 4th ಡಾಟಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಈಗ ವೇಸ್ಟ್ ಹತ್ರ ಅಪೆಕ್ಸ್ ಪಾಯಿಂಟ್ ಹತ್ರದಿಂದ ½ ಇಂಚ್ ಕೆಳಗಡೆಗೆ ವೇಸ್ಟ್ ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ 4th ಡಾಟ್ ಹತ್ರಗೆ 1.5 ಇಂಚು, ಆರ್ಮ್ ಕರ್ವ್ ಡಾಟ್ ಹತ್ರ 1.5 ಇಂಚು, ಉಕ್ಸ್ ಪಟ್ಟಿ ಸೈಡು 1 ಇಂಚಿಗೆ ಈ ರೀತಿ. ಅಂದರೆ ನಮಗೆ ಡಾಟ್ಸ್ ವಿಡ್ತ್ ಅನ್ನೋದು ನಾವು ಈಗ 1.5 ಇಂಚಿಗೆ ತೊಗೊಂಡಿದ್ದೀವಿ. ನಿಮ್ಗೆ 1.5 ಇಂಚು ಬೇಡ ಅನ್ನೋ ಹಂಗಿದ್ರೆ ನೀವು 2 ಇಂಚಸ್ಗೆ ತೊಗೋಬೋದು, 2.5 ಇಂಚಸ್ಗೆ ತೊಗೋಬೋದು. ನಾನಿಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಈ ಆರ್ಮ್ ಕರ್ವ್ ಡಾಟು ಮತ್ತು 4th ಡಾಟನ್ನು ನೀವು 2 ಇಂಚಸ್ಸು 2.5 ಇಂಚಸ್ವರೆಗೂ ನೀವು ವಿಡ್ತ್ ಅನ್ನೋದನ್ನು ಚೇಂಜ್ ಮಾಡ್ಕೋಬೋದು. ಆದರೆ ಉಕ್ಸ್ ಪಟ್ಟಿ ಸೈಡು 1 ಇಂಚು ಸೇಮ್ ಇರುತ್ತೆ ಮತ್ತು ವೇಸ್ಟ್ ಡಾಟು ½ ಇಂಚ್ ಕೆಳಗಡೆ ಅದು ಕೂಡ ಇವೆರಡೂ ಕೂಡ ಸೇಮ್ ಇರುತ್ತೆ. ನಿಮಗೆ 4th ಡಾಟು ಮತ್ತು ಆರ್ಮ್ ಡಾಟ್ ಅನ್ನೋದು ನೀವು ಚೇಂಜ್ ಮಾಡ್ಕೋಬೋದು. ಈಗ ಡಾಟ್ಸನ್ನು ಮಾರ್ಕ್ ಮಾಡಿದ ನಂತರ ಶೇಪ್ ಬೆಲ್ಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಬಸ್ಟ್ ಲೈನಿಂದ 1 ಇಂಚು ಕೆಳಗಡೆಗೆ ಬಂದು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು
ನಮಗೇನು ಆ ವೇಸ್ಟ್ ಡಾಟ್ ಫಸ್ಟ್ ಲೈನ್ ಇದೆಯಲ್ಲ ಅಲ್ಲಿಗೆ ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ನೀವು ಈ ರೀತಿ ಕರ್ವನ್ನು ತೊಗೊಳ್ಳಿ. ನಿಮಗೆ ಸ್ಟ್ರೈಟಾಗಿ ಶೇಪ್ ಬೆಲ್ಸ್ ಬೇಕು ಅಂದರೆ ನೀವು ಅಂಡರ್ ಬಸ್ಟ್ ಲೈನ್ ಮೇಲೆ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೋದು. ಇಲ್ಲ ನಮಗೆ ಈ ರೀತಿ ಶೇಪ್ ಬೇಕು ಅಂದರೆ ಅಂಡರ್ ಬಸ್ಟ್ ಲೈನಿಂದ ಮೇಲ್ಗಡೆ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪನ್ನು ತೊಗೋಬೋದು. ಈಗ ನಾವು ಸೈಡ್ ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೊಂಡು ಹೋಗೋಣ. ಯಾಕಂದರೆ ನಾವೀಗ ಸೈಡಲ್ಲಿ ನಾನು 2 ಇಂಚಸ್ ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹೀಗೆ ಮೇಲ್ಗಡೆ ಶೋಲ್ಡರ್ ಹತ್ರ 1/2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಆರ್ಮ್ ಕರ್ವ್ ಹತ್ರ ಮಾರ್ಜಿನ್ಗೋಸ್ಕರ ನಾನು 1 ಸೆಂಟಿಮೀಟರ್ ಅಂತ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನಿಮ್ಗೇನು ಆ ಡಾಟ್ಸ್ ಇದೆಯೋ ಆ ಡಾಟ್ಸ್ ಹತ್ರ ಎಲ್ಲ ನೀವು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ನೋಡಿ ಮಿಡ್ ಲೈನ್ ಹತ್ರ ಒಂದು ಪಾಯಿಂಟ್ನ ಕನೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿಂದ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನೀವು ಆ ಡಾಟ್ಸನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡುವಾಗ ಸೇಮ್ ಇದೇ ಶೇಪಲ್ಲಿ ನೀವು ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ವೇಸ್ಟ್ ಡಾಟನ್ನು ಅಷ್ಟೇ ಮಿಡ್ ಲೈನ್ ಹತ್ರ ಒಂದು ಪಾಯಿಂಟ್ ಇಟ್ಕೋಬೇಕು. ಈಗ ಸೈಡ್ಸನ್ನ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಶೋಲ್ಡರ್ ಹತ್ರ 1/2 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆರ್ಮ್ ರೌಂಡ್ ಹತ್ರ ಕೂಡ ನಮಗೆ ಮಾರ್ಜಿನ್ ಸೀಮ್ ಅಲೌನ್ಸಸ್ ಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ 1 ಸೆಂಟಿಮೀಟರ್ನ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ತುಂಬಾ ಈಸಿಯಾಗಿ ನೀವು ಪ್ರೊಫೆಷ್ನಲ್ಲಾಗಿ ಅಥವಾ ಒಂದು ಬೋಟಿಕ್ ಸ್ಟೈಲಲ್ಲಿ ನೀವು ಈ ಡಾಟ್ಸನ್ನು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ನಿಮಗೆ ಕಪ್ ಶೇಪ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ. ನಾನೇನು ಹಾರ್ಶ್ ನೆಕ್ಕು ಪ್ರಿನ್ಸಸ್ ಕಟ್ಟಲ್ಲಿ ತೋರಿಸಿದ್ದೀನಲ್ವ ಕಟಿಂಗಲ್ಲಿ, ಸೇಮ್ ಆ ಬ್ಲೌಸ್ಗೂ ಕೂಡ ನಿಮಗೆ ಪ್ರಿನ್ಸಸ್ ಕಟ್ ಇಷ್ಟ ಇಲ್ಲ ಅನ್ನೋರು ನೀವು ಈ ಥರ ಡಾಟ್ಸನ್ನು ಮಾರ್ಕ್ ಮಾಡಿಕೊಂಡು ಆರ್ಚ್ ನೆಕ್ಕನ್ನು ಕೂಡ ನೀವು ಡಾಟೆಡ್ ಬ್ಲೌಸಾಗಿ ಕನ್ವರ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ಬೇಕಾದರೆ ನೀವು 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ 2.5 ತೊಗೊಳ್ಳಿ. ನೆಕ್ ಅಂದರೆ ಡಾಟ್ಸ್ ವಿಡ್ತನ್ನು ನೀವು ಚೇಂಜ್ ಮಾಡ್ಕೋಬೋದು. ಈಗ ನಾವೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ಕಟಿಂಗನ್ನು ಮಾಡ್ತಾಯಿದ್ದೀನಿ. ನೋಡಿ ಕೆಳಗಡೆ ಶೇಪ್ ಬೆಲ್ಸ್ ಹತ್ರ ಕೂಡ ನಾವು ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ, ಹಾಗೆ ಡೈರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ. ನಾನಿದು ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡಿರೋದು. ನೋಡಿ ನೀವು ಕಟಿಂಗ್ ಮಾಡಬೇಕಾದ್ರೂ ಆ ಡಾಟ್ಸ್ ಶೇಪ್ ಅನ್ನೋದು ಸೇಮ್ ಟ್ರಯಾಂಗಲ್ ಶೇಪ್ಸಲ್ಲಿ ಕಟ್ ಮಾಡ್ಕೋಬೇಕು ಮುಂದೆಗೆ ಬಂದು. ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಡಾಟ್ಸ್ನ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು, ಸ್ಟಿಚ್ ಮಾಡಿದ ನಂತರ ನಮಗೆ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ನಾನು ಫ್ರಂಟ್ ಪಾರ್ಟಲ್ಲಿ ಲೈನಿಂಗ್ ಸೈಡನ್ನು ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿ ಎಕ್ಸಸ್ ಇರೋವಂಥ ಎಲ್ಲ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಡಾಟ್ಸನ್ನು ಸ್ಟಿಚ್ ಮಾಡೋದಕ್ಕೆ ಫಸ್ಟು ನೋಡಿ ಈ ರೀತಿ ನಮಗೇನು ಡಾಟ್ಸ್ದು ಮಿಡ್ ಪಾಯಿಂಟ್ಸ್ ಇರುತ್ತಲ್ಲ ಆ ಮಿಡ್ ಪಾಯಿಂಟ್ಸ್ ಹತ್ರ ಎಲ್ಲ ನಾವು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಎಲ್ಲ ಡಾಟ್ಸ್ಗೂ. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಡಾಟ್ಸ್ದು ಮಿಡ್ ಪಾಯಿಂಟ್ಸ್ ಇರುತ್ತಲ್ವ ಸೆಂಟರ್ ಪಾಯಿಂಟ್ ಹತ್ರ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ಆನಂತರ ನಾವು ಡಾಟ್ಸನ್ನು ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗೆ ಒಂದು ವೇಳೆ ನಮಗೆ ಕ್ಲಾತ್ ಅನ್ನೋದು ಸ್ವಲ್ಪ ಸಾಫ್ಟಾಗಿರೋ ಕ್ಲಾತು ಅಥವಾ ಸಿಲ್ಕಿ ಕ್ಲಾತ್ ಈ ಥರ ಇದ್ದಾಗ ಡಾಟ್ಸ್ ಹಿಡಿದಾಗೂ ಕೂಡ ನಮಗೆ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡೂ ಕೂಡ ಡಾಟ್ಸ್ ಒಳಗಡೆ ಕರೆಕ್ಟಾಗಿ ಈಕ್ವಲಾಗಿ ಸೇರಿರುತ್ತೆ. ಕೆಲವೊಂದು ಸಲ ನಮಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ಸಿಲ್ಕಿಯಾಗಿ ಅಥವಾ ಜಾರೋಗುವಂಥ ಕ್ಲಾತ್ಗಳು ಆ ಥರ ಇದ್ದಾಗ ನಾವು ಡಾಟ್ಸನ್ನು ಹಿಡಿದ್ರೂ ಕೂಡ ಲೈನಿಂಗ್ ಮಾತ್ರ ನಮಗೆ ಡಾಟಲ್ಲಿರುತ್ತೆ, ಮೈನ್ ಫ್ಯಾಬ್ರಿಕ್ ಅನ್ನೋದು ಡಾಟಲ್ಲಿ ಬಂದಿರೋದಿಲ್ಲ. ಸೊ ಆ ಥರ ಸಿಚುವೇಶನ್ಸ್ ಬರಕೂಡ್ದು ಅಂತಲೇ ನಾವು ಈ ರೀತಿ ಮಿಡ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಆನಂತರ ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ವೇಸ್ಟ್ ಹತ್ರ ಡಾಟನ್ನು ಸ್ಟಿಚ್ ಮಾಡುವಾಗ ಸ್ವಲ್ಪ ಈ ರೀತಿ ಕರ್ವ್ ಶೇಪಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಡಾಟನ್ನು ಸ್ಟಿಚ್ ಮಾಡಿ. ನೋಡಿ ಈ ರೀತಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ನೀವು ಈ ಮೆಥಡಲ್ಲಿ ಡಾಟ್ಸನ್ನು ಸ್ಟಿಚ್ ಮಾಡಿದ್ರೆ ನಿಮಗೆ ಫ್ರಂಟ್ ಆರ್ಮ್ ಕರ್ವ್ ಶೇಪ್ ಅನ್ನೋದು ಎಲ್ಲೂ ಕೂಡ ಶೇಪ್ ಔಟ್ ಆಗದೇ ಇರೋ ಥರ ನೀಟಾಗಿ ಬರುತ್ತೆ. ಹಾಗೆ ಕಪ್ ಶೇಪ್ ಅನ್ನೋದು ಅಷ್ಟೇ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೀವು ಬ್ಲೌಸ್ ವೇರ್ ಮಾಡಿದಾಗ. 4th ಡಾಟ್ ಅನ್ನೋದು ಎಲ್ಲ ಬ್ಲೌಸ್ ಮೆಜರ್ಮೆಂಟ್ಸ್ಗೂ ಸಿಗೋದಿಲ್ಲ. ನೀವೇನಾದರೂ ಬ್ಯಾಕ್ ಪಾರ್ಟ್ ಅಂದರೆ ಬ್ಯಾಕ್ ಬ್ಲೌಸ್ ಲೆಂತ್ಗಿಂತ ಫ್ರಂಟ್ ಪಾರ್ಟ್ ಬ್ಲೌಸ್ ಲೆಂತ್ ಅನ್ನೋದು ಜಾಸ್ತಿ ಇದ್ದಾಗ ನಮಗೆ 4th ಡಾಟ್ ಅನ್ನೋದು ಸಿಗುತ್ತೆ. ಒಂದು ವೇಳೆ ಈಕ್ವಲ್ ಆಗಿದ್ದರೆ ಅಂದರೆ ಬ್ಯಾಕ್ ಪಾರ್ಟು ಬ್ಲೌಸ್ ಲೆಂತು ಫ್ರಂಟ್ ಪಾರ್ಟ್ ಬ್ಲೌಸ್ ಲೆಂತ್ ಈಕ್ವಲ್ ಆಗಿದ್ದರೆ ನಿಮಗೆ 4th ಡಾಟ್ ಅನ್ನೋದು ಸಿಗೋದಿಲ್ಲ. ನೋಡಿ ಈ ರೀತಿ ಸ್ಟಿಚ್ ಮಾಡಿದ ನಂತರ ನಮ್ಗೆ ಕಪ್ ಶೇಪ್ ಅನ್ನೋದು ನೋಡ್ತಿದ್ರಲ್ವ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೇಮ್ ಅದೇ ರೀತಿಯೇ ಇನ್ನೊಂದು ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ವೇಸ್ಟ್ ಡಾಟನ್ನು ಈ ರೀತಿ ಸ್ವಲ್ಪ ಕರ್ವ್ ಆಗಿ ಮಾರ್ಕ್ ಮಾಡಿಕೊಂಡು
ಸ್ಟಿಚ್ ಮಾಡ್ಕೊಳ್ಳೋವಾಗ ಕರ್ವ್ ಲೈನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿರೋ ಸ್ಟಿಚಿಂಗು ಟಿಪ್ಸನ್ನು ನನಗೆ ಗೊತ್ತಿರೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮ್ಲಿ ಅಥವಾ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಿಚಿಂಗು ಮಾಡ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈಗ ನಮಗೇನು ಬ್ಯಾಕ್ ಸೈಡ್ ಈ ರೀತಿ ಎಕ್ಸಸ್ ಇದೆಯಲ್ಲ ಅವನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ನೋಡಿ, ಆ ರೌಂಡ್ ಶೇಪ್ ಅನ್ನೋದು ನಮ್ಗೆ ಆರ್ಮ್ ಕರ್ವ್ ಶೇಪ್ ಅನ್ನೋದು ಯಾವ ರೀತಿ ಇದೆ ಅಂತ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಫೈನಲ್ ಆಗಿ ನಮಗೆ ಡಾಟ್ಸನ್ನು ಸ್ಟಿಚ್ ಮಾಡಿದ್ದು ರೆಡಿ ಆಯಿತು. ನೋಡಿ ಯಾವ ರೀತಿ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.